ದೇಶದಲ್ಲಿ ಯಾರಿಗೂ ಡಯಾಬಿಟಿಸ್ ಬರಬಾರ್ದು ಅಂತೇನಾದ್ರೂ ಸಕ್ಕರೆ ರೇಟ್ನ ಜಾಸ್ತಿ ಮಾಡ್ತಾ ಇದ್ದಾರಾ? ಸಕ್ಕರೆ ರೇಟು ಹೋಲ್ಸೇಲ್ ಪ್ರೈಸ್ 52ರಿಂದ 54 ರೂಪಾಯಿ ಆಗಿದೆ. ಮತ್ತೆ ರಿಟೇಲ್ ಪ್ರೈಸ್ ಬಂದು 60 ರೂಪಾಯಿ ಆಗಿದೆ. ಎಥೆನಾಲ್ ಪ್ರೊಡಕ್ಷನ್ಗೆ ಕಬ್ಬು ಜಾಸ್ತಿ ಹೋಗ್ತಾ ಇರೋದ್ರಿಂದ ಸಕ್ಕರೆ ರೇಟ್ ಜಾಸ್ತಿ ಆಗ್ತಾ ಇದೆಯಾ? ಮತ್ತೆ ಈಗಾಗಲೇ ಅಕ್ಕಿ ರೇಟ್ ಕೂಡ ತುಂಬಾನೇ ಜಾಸ್ತಿ ಆಗಿದೆ. ಆದ್ರೆ ಸರ್ಕಾರ ಮಾತ್ರ ಈ ವಾದವನ್ನ ತಳ್ಳಿ ಹಾಕಿದೆ. ಸರ್ಕಾರ ಹೇಳ್ತಿರೋದೇನು ಅಂತಂದ್ರೆ, ನಾವು ಮೆಕ್ಕೆಜೋಳದಿಂದ ಹೆಚ್ಚಿನದಾದಂತಹ ಎಥೆನಾಲ್ ನ ಪ್ರೊಡಕ್ಷನ್ ಮಾಡ್ತಾ ಇದೀವಿ, ಮತ್ತೆ ವೇಸ್ಟೇಜ್ ಆದಂತಹ ಅಕ್ಕಿಯಿಂದ ಪ್ರೊಡಕ್ಷನ್ ಮಾಡ್ತಾ ಇದೀವಿ ಅಂತ ಹೇಳಿ. ಈ ವರ್ಷ ಕಡಿಮೆ ಮಳೆ ಆಗಿರೋದು ಕೂಡ ಬೆಳೆ ಕಡಿಮೆ ಬಂದಿರೋದಕ್ಕೆ ಒಂದು ಕಾರಣ ಅಂತ ಹೇಳಿ ಸರ್ಕಾರ ಹೇಳಿದೆ. ಆದ್ರೆ ಇದೇನ್ ಮೊದ್ಲಲ್ವಲ್ಲ, ಈ ಹಿಂದೆ ಕೂಡ ಎಷ್ಟೋ ಸಾರಿ ಮಳೆ ಕಡಿಮೆ ಆಗಿ ಬೆಳೆ ಕಡಿಮೆ ಬಂದಿರೋದು ಕೂಡ ಇದೆ. ಆದ್ರೆ ಇದು ದಾಖಲೆಯ ಬೆಲೆ ಏರಿಕೆ ಸೃಷ್ಟಿಯಾಗಿರ್ತಕ್ಕಂಥದ್ದು. ದಿನನಿತ್ಯದ ಆಹಾರ ಪದಾರ್ಥಗಳು ಎಸೆನ್ಷಿಯಲ್ ಕಮೋಡಿಟಿ ಆಕ್ಟ್ ಅಂಡರ್ ಅಲ್ಲಿ ಬಂದ್ರೂ ಕೂಡ ಅವುಗಳ ಬೆಲೆ ಈ ರೀತಿ ಗಗನಕ್ಕೇರಿದ್ರೆ ಜನಸಾಮಾನ್ಯರು ಯಾವ ರೀತಿ ಖರೀದಿ ಮಾಡ್ತಾರೆ? ಆಹಾರ ಭದ್ರತೆಯನ್ನ ಒದಗಿಸಬೇಕಾಗಿರ್ತಕ್ಕಂಥದ್ದು ಸರ್ಕಾರಗಳ ಒಂದು ಕರ್ತವ್ಯ ಆಗಿರುತ್ತೆ. ಆದ್ರೆ ಸರ್ಕಾರಗಳಿಗೆ ಇದ್ರ ಮೇಲೆ ಹಿಡಿತ ಇಲ್ಲದೆ ಇರೋದು ಒಂದು ವಿಪರ್ಯಾಸನೆ ಆಗಿದೆ. ಬಂಡವಾಳಶಾಹಿ ಹಿತಾಸಕ್ತಿಗೆ ಏನಾದ್ರೂ ಆಹಾರ ಪದಾರ್ಥಗಳನ್ನ ಎಥೆನಾಲ್ ಪ್ರೊಡಕ್ಷನ್ ಗೆ ಕಳಿಸಿದ್ರೆ ಜನ ತಿನ್ನೋ ಆಹಾರಕ್ಕೆ ಹೆಚ್ಚಿನದಾದಂತಹ ಬೆಲೆಯನ್ನು ಕೊಟ್ಟು ಖರೀದಿ ಮಾಡ್ಬೇಕಾಗುತ್ತೆ. ಹೊರಗಿನ ದೇಶಗಳಿಂದ ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಕಡಿಮೆ ರೇಟಿಗೆ ಬಂದ್ರೂ ಕೂಡ ಇಲ್ಲಿನ ಬಂಡವಾಳಿಗರ ಮತ್ತೆ ಬಿಸ್ನೆಸ್ ಮ್ಯಾನ್ಗಳ ಹಿತಾಸಕ್ತಿಗೋಸ್ಕರ ಸಾಮಾನ್ಯ ಜನರ ಆಹಾರಕ್ಕೆ ಕೈ ಹಾಕೋದು ಎಷ್ಟು ನ್ಯಾಯ? ಜನಸಾಮಾನ್ಯರು ಸರ್ಕಾರದ ಈ ಒಂದು ನಡೆಗೆ ಯಾವ ರೀತಿ ಪ್ರಶ್ನೆ ಮಾಡ್ತಾರೆ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ. ಇದೊಂಥರ ಪನಿಷ್ಮೆಂಟ್ ಆಗೋಗಿದ್ಯಾ ಅಂತ ಅನ್ಸುತ್ತೆ. ಯಾರ್ದೋ ಹಿತಾಸಕ್ತಿಗೋಸ್ಕರ ನಾವ್ ಹೆಚ್ಚಿನ ಬೆಲೆಯನ್ನ ಕೊಟ್ಟು ಕೊಂಡ್ಕೊಳ್ಳೋದು ಯಾವ ರೀತಿ ಸರಿ? ಅಕಸ್ಮಾತ್ ದೇಶ ಏನಾದ್ರೂ ಸಂಕಷ್ಟದಲ್ಲಿದ್ರೆ ನಾವು ಹೆಚ್ಚಿನ ಬೆಲೆಯನ್ನ ತೆತ್ತು ಖರೀದಿ ಮಾಡೋಣ, ಅದಕ್ಕೇನ್ ತಪ್ಪಿಲ್ಲ. ಆದ್ರೆ ದೇಶದ ಬಂಡವಾಳಿಗರ ಜೇಬನ್ನ ತುಂಬಿಸೋದಕ್ಕೆ ಜನಸಾಮಾನ್ಯರ ಜೇಬಿಗೆ ಕತ್ತರಿ ಹಾಕೋದು ಎಷ್ಟು ಸರಿ? ಒಂದ್ ಕಡೆ E20 ಪೆಟ್ರೋಲು ನಮ್ಮ ಗಾಡಿಗಳನ್ನ ಹಾಳು ಮಾಡಿದ್ರೆ, ಇನ್ನೊಂದ್ ಕಡೆ ಆಹಾರ ಪದಾರ್ಥಗಳಿಗೆ ಹೆಚ್ಚಿನದಾದಂತಹ ಬೆಲೆಯನ್ನು ಕೊಟ್ಟು ಕೊಂಡ್ಕೋಬೇಕಾಗಿದೆ. ಎಥೆನಾಲ್ ಮಿಕ್ಸ್ಡ್ ಪೆಟ್ರೋಲ್ ಏನಾದ್ರೂ ಕಡಿಮೆಗೆ ಸಿಗಂಗಿದ್ರೆ ಬಿಡಪ್ಪ, ಒಂದ್ ಕಡೆ ನಮಗೆ ಪೆಟ್ರೋಲ್ ಕಡಿಮೆಗೆ ಸಿಗ್ತಾ ಇದೆ, ಸೊ ಅಕ್ಕಿಗೆ ಮತ್ತೆ ಸಕ್ಕರೆಗೆ ಜಾಸ್ತಿ ಬೆಲೆನೆ ಕೊಟ್ಟು ಕೊಂಡ್ಕೊಳ್ಳೋಣ ಅನ್ಬೋದಾಗಿತ್ತು. ಆದ್ರೆ ಇದು ಎರಡೂ ಕಡೆಯಿಂದನೂ ಜನರಿಗೆ ಹೊಡೆತ ಬೀಳ್ತಾ ಇದೆ. ಈ ರೀತಿ ನಾವೇನಾದ್ರೂ ಪ್ರಶ್ನೆ ಮಾಡಿದ್ರೆ ನಮ್ಮನ್ನ ದಿಮಾಗಿ ನಕ್ಸಲ್ರು ಅಂತ ಹೇಳ್ಬಿಟ್ಟು ಕರೀತಾರೆ. ಅದು ಕಾಂಗ್ರೆಸ್ ಇರ್ಲಿ ಬಿಜೆಪಿ ಇರ್ಲಿ, ಬಂಡವಾಳಶಾಹಿ ಹಿತಾಸಕ್ತಿಯನ್ನ ಕಾಪಾಡೋ ಯಾವುದೇ ಸರ್ಕಾರಗಳು ಕೂಡ ಜನಗಳ ಹಿತಾಸಕ್ತಿಯನ್ನ ಬಯಸೋದಿಲ್ಲ. ಈಗ ಜನಗಳು ಡಿಸೈಡ್ ಮಾಡ್ಬೇಕಾಗಿದೆ, ಬಂಡವಾಳಿಗರ ಹಿತಾಸಕ್ತಿಗೋಸ್ಕರ ನಾವು ತಿನ್ನೋದನ್ನ ಬಿಡ್ಬೇಕಾ ಅಥವಾ ಹೋರಾಟಗಳನ್ನ ಮಾಡಿ ಬೆಲೆ ಏರಿಕೆಯನ್ನ ಕಡಿಮೆ ಮಾಡಿಸ್ಬೇಕಾ ಅಂತ ಹೇಳಿ.